ರಾಜ್ಯ ರಾಜಕಾರಣದಲ್ಲಿ ಮೇ ಕ್ರಾಂತಿ ನಡೆಯುತ್ತಾ? ಓಕೆ, ಜನವರಿ ಟು ಡಿಸೆಂಬರ್ ಬರೀ ಕ್ರಾಂತಿಗಳೇ. ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರ ಮಾಡ್ತಾರಾ? ಡಿ ಕೆ ಶಿವಕುಮಾರ್ಗೆ ಸಿಎಂ ಆಗೋ ಯೋಗ ಇದೆಯಾ? ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್ ದೀಪಾ ಒಂದು ಒಳ್ಳೆಯ ವಿಶ್ಲೇಷಣೆ ನೀಡ್ತಾ ಇದ್ರು. ಆದರೆ ಡಿ ಸಿ ಎಂ ಅವರ ಕ್ಯಾಂಪಲ್ಲಿ ಏನೋ ವಿಶ್ವಾಸ ಇದೆಯಂತೆ, ಡಿ ಕೆ ಬಣ ಕೂಡ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದೆಯಂತೆ. ಆದರೆ ಇದಕ್ಕೆ ಸಿ ಎಂ ಬಣದ ಮಾತೇನು ಗೊತ್ತಾ? ಖಂಡಿತವಾಗ್ಲೂ ವಿರೋಧವಾಗಿರಬಹುದು. ಸಿ ಎಂ ಸಿದ್ದರಾಮಯ್ಯ ಬಣದ ವಿಶ್ವಾಸ ಏನು ಗೊತ್ತಾ? ಜಸ್ಟ್ ಬಿ ಕ್ಯೂರಿಯಸ್. ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕಲೆ ಹಾಕೋ ಪ್ರಯತ್ನ ಮಾಡೋಣ. ರಾಜ್ಯ ರಾಜಕಾರಣದಲ್ಲಿ ಮೇ ಕ್ರಾಂತಿ ನಡೆಯುತ್ತಾ? ಕ್ರಾಂತಿ ಅಂದರೆ ಕುರ್ಚಿ ಬದಲಾವಣೆ ಆಗ್ಬಿಡುತ್ತಾ? ಒಂದು ಬಿಗ್ ಸೆನ್ಸೇಷನಲ್ ನ್ಯೂಸ್ ಏನಾದರೂ ಸಿಗುತ್ತಾ? ಡಿ ಕೆ ಶಿವಕುಮಾರ್ಗೆ ಸಿ ಎಂ ಆಗೋ ಯೋಗ ಇದೆಯಾ? ಡಿ ಕೆ ಸಿ ಎಂ ಆಗೋ ವಿಶ್ವಾಸದಲ್ಲಿ ಅವರ ಕ್ಯಾಂಪ್ ಇದೆಯಂತೆ. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನನ್ನ ಕಲೀಗ್ ದೀಪಾ ಕುಕ್ಕುವಾಡ ಮಾತನಾಡ್ಸೋಣ. ಎಸ್ ದೀಪಾ, ಬಹಳ ನೀಟಾಗಿ ನೀವು ವಿಶ್ಲೇಷಣೆ ಮಾಡ್ತಾ ಇದ್ರಿ. ನಿಮ್ಮ ಜೊತೆ ನಾನು ಮಾತನಾಡ್ತೀನಿ. ಅಧಿಕಾರ ಹಂಚೋಕೆ ರಾಹುಲ್ ಗಾಂಧಿಗೆ ಉತ್ಸುಕರಾಗಿಲ್ವಂತೆ. ಅಧಿಕಾರ ಹಂಚಿಕೆಯ ಯಾವ ಮುನ್ಸೂಚನೆಯೂ ಇಲ್ಲ ಅನ್ನೋ ಮಾಹಿತಿ ಇದೆಯಂತೆ. ತಾವು ಕೂಡ ಆ ಪಾಯಿಂಟ್ಸ್ನ ಗಮನಿಸ್ಬೋದು. ಅಂಥದ್ದಿದ್ರೆ ಸಿ ಎಂಗೆ ಸಿಗ್ನಲ್ ಇರ್ತಾ ಇತ್ತು. ಇದು ಸಿ ಎಂ ಕ್ಯಾಂಪ್ನ ವಾದ. ಜೂನ್ನಲ್ಲಿ ವಿಧಾನಸಭೆಯಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ ಚುನಾವಣೆ ಇದೆ. ಜುಲೈನಲ್ಲಿ ಪರಿಷತ್ತಿನ ಹಲವು ಸ್ಥಾನಗಳಿಗೆ ಚುನಾವಣೆ ನಡೀಬೇಕಾಗಿದೆ. ಅದು ಮುಗಿಯೋವರೆಗೂ ಪವರ್ ಪಾಲಿಟಿಕ್ಸ್ ಉಸಾಬರಿಗೆ ಹೈಕಮಾಂಡ್ ಬರಲ್ಲ. ಓಕೆ, ಸಿದ್ದರಾಮಯ್ಯನವರ ಸಂಪುಟ ಸರ್ಜರಿ ಬೇಡಿಕೆಗೆ ಗ್ರೀನ್ ಸಿಗ್ನಲ್ ಸಿಗುತ್ತೆ ಅನ್ನೋ ಮಾಹಿತಿ ಇದೆ. ಓಕೆ, ಲೆಟ್ಸ್ ಗೋ ಟು ದೀಪಾ. ನಾನು ಮಾತಾಡೋದೆಲ್ಲ ಕೇಳಿಸ್ಕೊಂಡ್ರೆ ಅಂತ ಭಾವಿಸ್ತೀನಿ. ಯಾಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಇದೆ, ಪ್ರಶ್ನೆಗಳ ಸರ್ಮಾಲೆನೇ ಇದೆ. ಆದರೆ ನಮಗೆ ಇರುವಂಥ ಆ ಮಿತಿಯಲ್ಲಿ ಏನು ಹೇಳ್ಬೋದು ನಮ್ಮ ಜನತೆಗೆ ಈ ಎಲ್ಲ ಅಪ್ಡೇಟ್ಸ್ನ ಗಮನಿಸಿ ನೋಡೋದಾದರೆ? ಎಸ್, ಗೋ ಅಹೆಡ್. ರಾಘವ್ ಸೂರ್ಯ, ಹೈಕಮಾಂಡ್ ನಿರ್ಧಾರ ಮಾಡ್ತು ಅಂತಂದ್ರೆ ಯಾವಲ್ಲ ರಾಜ್ಯಸಭಾ ಚುನಾವಣೆಯು ಅವರಿಗೆ ಅಡ್ಡಿ ಆಗೋದಿಲ್ಲ, ಅಥವಾ ಪರಿಷತ್ ಚುನಾವಣೆಗಳು ಕೂಡ ಅಡ್ಡಿ ಆಗೋದಿಲ್ಲ. ಆದರೆ ಅವರಿಗಿರುವಂತಹ ಕನ್ಸರ್ನ್ ಒಂದೇ, ಮುಂಬರುವಂತಹ ಚುನಾವಣೆಗಳನ್ನು ಯಾವ ರೀತಿಯಾಗಿ ನಡೆಸಬೇಕು ಅನ್ನುವಂಥದ್ದು. ಯಾಕಂದರೆ ಸಹಜವಾಗಿ ಗ್ಯಾರಂಟಿಗಳ ಕೈ ಹಿಡಿತಿಲ್ಲ ಅನ್ನುವಂತಹದನ್ನು ಖುದ್ದು ಸಚಿವರುಗಳೇ ಹೇಳ್ತಿದ್ದಾರೆ. ಅದಕ್ಕೆ ದಾವಣಗೆರೆಯೂ ಕೂಡ, ಅಂದರೆ ಇತ್ತೀಚಿನ ಉಪಚುನಾವಣೆಯೂ ಕೂಡ ಒಂದು ಉದಾಹರಣೆ. ಹೀಗಾಗಿ ಅವರಿಗೆ ಬದಲಾವಣೆ ಮಾಡಬೇಕು ಅಂದರೆ ಮತ್ತೊಬ್ಬ ಅಹಿಂದ ನಾಯಕರುಗಳನ್ನು ಹುಟ್ಟು ಹಾಕಬೇಕು, ಅಥವಾ ಇರುವಂತಹ ನಾಯಕರುಗಳಿಗೆ ಆ ಸ್ಟ್ರಾಂಗ್ನೆಸ್ ಇದೆಯಾ, ಆ ಶಕ್ತಿ ಇದೆಯಾ ಅನ್ನುವಂತಹದ್ದನ್ನು ನೋಡಬೇಕು. ಯಾಕಂದರೆ ಇಡೀ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅನ್ನುವಂತಹ ಶಕ್ತಿಯ ಮುಂದೆ ಮತ್ತೊಂದು ಬದಲಿ ಶಕ್ತಿಯನ್ನು ಹುಟ್ಟು ಹಾಕೋದಕ್ಕೆ, ಅಥವಾ ಇರುವಂತಹ ಶಕ್ತಿಯನ್ನು ಮತ್ತಷ್ಟು ಅವರಿಗೆ ಹೆಚ್ಚು ಮಾಡೋದಕ್ಕೆ ಏನೆಲ್ಲ ಮಾಡಬಹುದು ಅನ್ನುವಂತಹದ್ದು ಹೈಕಮಾಂಡ್ ತಲೆಯಲ್ಲಿ ಇದ್ದೇ ಇರುತ್ತೆ. ನಾ ಹೇಳ್ದಂತೆ ಸೈದ್ಧಾಂತಿಕವಾಗಿಯೂ ಕೂಡ ರಾಹುಲ್ ಗಾಂಧಿ ಮತ್ತೆ ಸಿದ್ದರಾಮಯ್ಯ ಒಂದೇ ಅಳತೆಯಲ್ಲಿ ಬಂದು ನಿಲ್ಲುವಂತಹ ನಾಯಕರಾಗ್ತಾರೆ. ಅದು ಡಿ ಕೆ ಶಿವಕುಮಾರ್ ಅವರಿಗೆ ಇಲ್ಲ ಅನ್ನುವಂತಹದ್ದಲ್ಲ. ಆದರೆ ಅವರ ನಡೆನುಡಿಗಳು, ಹಿಂದಿನ ಒಂದಿಷ್ಟು ಘಟನೆಗಳು ಎಲ್ಲವೂ ಕೂಡ, ಯಾಕಂದರೆ ಬಿಜೆಪಿಯ ಒಂದಿಷ್ಟು ವಿಚಾರಗಳಲ್ಲಿ ಅವರು ಗುರುತಿಸ್ಕೊಂಡಿದ್ದು ಕೂಡ ಇದೇ ರಾಹುಲ್ ಗಾಂಧಿಗೆ ಸಿಟ್ಟು ಕೂಡ ಬರುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿತ್ತು. ಹಾಗಾಗಿ ಇಲ್ಲಿ ಬದಲಾವಣೆ ಅಥವಾ ನಾಯಕತ್ವ ಬದಲಾಗುತ್ತೆ, ಬಿಟ್ಟುಕೊಟ್ಬಿಡ್ತಾರೆ, ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಸುಲಭವಾಗಿ ಸಿಗುತ್ತೆ ಅನ್ನುವಂತಹದ್ದು ಯಾವುದೂ ಕೂಡ ಸ್ಪಷ್ಟತೆ ಯಾರಿಗೂ ಕೂಡ ಇಲ್ಲ. ಈವನ್ ಹೈಕಮಾಂಡ್ ನಾಯಕ ಮುಗ್ದೋಗುತ್ತೆ ಅನ್ನುವಂತಹದ್ದಿದೆ. ಆದ್ರೆ ಅದು ಕೂಡ ಅಷ್ಟು ಸುಲಭಕ್ಕಂತೂ ಆಗೋದಿಲ್ಲ ಅನ್ನುವಂತಹದ್ದು ಕನ್ಫರ್ಮ್. ಯಾಕಂದ್ರೆ ಹೇಳಿದ ತಕ್ಷಣ ಡಿ ಕೆ ಶಿವಕುಮಾರ್ ಒಪ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲ. ಯಾಕಂದ್ರೆ ಕಳೆದ 3-4 ದಿನಗಳ ಕಾಲ ಅಲ್ಲಿ ಇದ್ರು ಇಬ್ಬರು ನಾಯಕರುಗಳು, ಅಂದ್ರೆ ಏನು ಇಬ್ಬರು ಬ್ರದರ್ಸ್ ಏನಿದ್ದಾರೆ, ಸುರೇಶ್ ಮತ್ತೆ ಡಿ ಕೆ ಶಿವಕುಮಾರ್, ಹೈಕಮಾಂಡ್ ನಾಯಕರುಗಳು ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಕೂತು ತಮ್ಮ ಪಟ್ಟನ್ನ ಮುಂದುವರಿಸಿದ್ದಷ್ಟೇ ಅಲ್ಲ, ಷರತ್ತುಗಳನ್ನ ಹಾಕಿದ್ರು ಅನ್ನುವಂಥದ್ದು ಎಲ್ಲವೂ ಕೂಡ ಇದೆ. ಆದ್ರೆ ಅದ್ಯಾವುದು ಕೂಡ ಬಹಿರಂಗ ಆಗಿಲ್ಲ. ಅದಕ್ಕೆ ಪೂರಕವಾದಂತಹ ವಾತಾವರಣವೂ ಕೂಡ ಅಲ್ಲಿರೋರಿಗೆ ಯಾರಿಗೂ ಕಂಡು ಬಂದಿಲ್ಲ. ತಾವು ಅಲ್ಲಿ ಮೀಟ್ ಮಾಡಿದಂತಹ ನಾಯಕರುಗಳೇನಿತ್ತು, ಆ ಮೀಟ್ ಮಾಡಿದ ನಾಯಕರುಗಳ ಒಂದು ಫೋಟೋವೂ ಕೂಡ ಬರ್ಲಿಲ್ಲ. ಇವನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದು ಕೂಡ ಎಲ್ಲೂ ಕೂಡ ಆ ರೀತಿಯಾದಂತಹ ಫೋಟೋಗಳು ಹೊರಗ್ ಬರ್ಲಿಲ್ಲ. ಹಾಗಾಗಿ ನಾಯಕತ್ವ ಬದಲಾವಣೆ ಅನ್ನುವಂತಹದ್ದು, ಅಥವಾ ಬದಲಾಗೇ ಬಿಡುತ್ತೆ, 15ನೇ ತಾರೀಕು ಅವ್ರಿಗೆ ಸಿಕ್ಕೇ ಬಿಡುತ್ತೆ ಅನ್ನುವಂತಹದ್ದು ಡಿ ಕೆ ಶಿವಕುಮಾರ್ ಆಪ್ತ ವಲಯದ ಮಾತುಗಳಾದ್ರೆ, ಅದರ ವಿರುದ್ಧವಾಗಿಯೇ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯಗಳು ಕೂಡ ಹೇಳ್ತಿದೆ. ಎಲ್ಲವೂ ಕೂಡ ಬಗೆಹರಿದು ಇಷ್ಟು ದಿನ ಕಾದಿರುವಂತವ್ರಿಗೆ ಮೇ 10ರ ತನಕ ಕೂಡ ಕಾಯುವಂತಹದ್ದು ಅನಿವಾರ್ಯತೆ ಇದೆ. ಹಾಗಾಗಿ ಕಾದ್ ನೋಡ್ಬೇಕಾಗುತ್ತೆ ರಾಘವ್. ನೋಡೋಣ. ಥ್ಯಾಂಕ್ ಯು ದೀಪಾ. ಓಕೆ, ಕಾದ್ ನೋಡೋದು ಒಂದೇ ಸದ್ಯಕ್ಕಿರೋ ಕೆಲಸ. ಆದರೆ ಜನರಿಗೆ ಅದೊಂದು ಮನೋರಂಜನೆ ಇರುತ್ತೆ, ಯಾರು ಮುಖ್ಯಮಂತ್ರಿಗಳಾಗ್ತಾರೆ, ಕ್ಯೂರಿಯಾಸಿಟಿ ಅಲ್ವೇ.
ಮನೋರಂಜನೆನೇ ಬೇಕಾಗಿಲ್ಲ, ಈಗ ನ್ಯೂಸೇ ಮನೋರಂಜನೆ ಆಗ್ತಾ ಇದೆ ಅನ್ನುವ ಒಂದು ಹಂತಕ್ಕೆ ಬಂದಿದ್ದಾರೆ. ದಟ್ಸ್ ನಾಟ್ ಗುಡ್ ಸಿಗ್ನಲ್. ಸೊಸೈಟಿಗೆ ಅದೇನು ಒಳ್ಳೆಯ ಲಕ್ಷಣ ಅಲ್ಲ. ಆದರೂ ಸದ್ಯಕ್ಕೆ ವಾಸ್ತವವನ್ನು ನಾವು ನಿಮ್ಮ ಮುಂದೆ ಇಡಲೇಬೇಕು, ಹಾಗಾಗಿ ಆ ಸುದ್ದಿನ ನಿಮಗೆ ಕೊಡ್ತಾ ಇದ್ದೀವಿ. ಓಕೆ.